ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ. ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ, ಜಸ್ಟ್ 400 ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ. ಒಂದು 400 ರುಪೀಸ್ ನ ನೀವು ಪೇ ಮಾಡಿದ್ರೆ ಜಾಬ್, ಕರಿಯರ್, ರಿಲೇಶನ್ಶಿಪ್, ಮ್ಯಾರೇಜ್, ಥರ್ಡ್ ಪಾರ್ಟಿ ಸಿಚುಯೇಷನ್, ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು, ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು 400 ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು, ಎಷ್ಟೊತ್ತಾದ್ರೂ ಮಾತಾಡ್ಬೋದು. ಸೊ ಈ ಒಂದು ವಿಡಿಯೋ ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ಯಾಕಂತ ಅಂದ್ರೆ ಇವಾಗ ಜುಲೈ ಸ್ಟಾರ್ಟ್ ಆಗಿದೆ. ಸೊ ಜುಲೈ ಅನ್ನೋದು ನೋಡಿ ಕ್ಯಾಪ್ರಿಕಾನ್ ಇಂದ ಫುಲ್ ಮೂನ್ಗೆ ನಿಮ್ ಎನರ್ಜಿ ಟ್ರಾನ್ಸ್ಫರ್ ಆಗಿರುತ್ತೆ. ಯಾಕಂತ ಅಂದ್ರೆ ನಿನ್ನೆ ಮೊನ್ನೆ ಎಲ್ಲ ಸ್ಟ್ರಾಬೆರಿ ಮೂನ್ ಇತ್ತು. ಸೊ ಸ್ಟ್ರಾಬೆರಿ ಮೂನ್ ಇನ್ ದ ಸೆನ್ಸ್ ನಿಮ್ಮ ಪ್ಲಾನೆಟ್ಸ್ ರೆಟ್ರೋಗ್ರೇಡ್ ಸ್ಟಾರ್ಟ್ ಆಗತ್ತೆ. ಓಕೆ, ಸೊ ರೆಟ್ರೋಗ್ರೇಡ್ ಅಂತ ಅಂದ್ರೆ ನಿಮ್ಮ ಪ್ಲಾನೆಟ್ಸ್ ಏನಿದೆ ಲೈಕ್ ಶುಕ್ರ ಗ್ರಹಗಳು, ರಾಹು, ಕೇತು, ಇದೆಲ್ಲಾ ಗ್ರಹಗಳು ಸೋಲಾರ್ ಸಿಸ್ಟಮ್ ಅಲ್ಲಿ ರಿವರ್ಸ್ ಹೋಗೋ ರೀತಿನಲ್ಲಿ ನಿಮ್ಗೆ ಒಂದು ಇಲ್ಯೂಷನ್ ಕಾಣುವಾಗ ಅದನ್ನ ರೆಟ್ರೋಗ್ರೇಡ್ ಅಂತ ಕರಿತೀವಿ. ಸೊ ಸ್ಟ್ರಾಬೆರಿ ಮೂನ್ ಅಲ್ಲಿ ಈಗ ಕ್ಯಾಪ್ರಿಕಾನ್ ಅಲ್ಲಿ ಹುಣ್ಣಿಮೆ ನಡೀತಾ ಇದೆ. ಸೊ ಇವಾಗ ನಿಮ್ಮ ಎನರ್ಜಿ ಹೆಂಗೆ ಟ್ರಾನ್ಸ್ಫರ್ ಆಗತ್ತೆ, ನಿಮ್ಮ ಲೈಫ್ ಅಲ್ಲಿ ಮುಂದೆ ಏನೆಲ್ಲ ಲಾಭಗಳಾಗತ್ತೆ, ಎಷ್ಟು ನಷ್ಟಗಳಾಗತ್ತೆ, ಕರಿಯರ್ ಅಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಏನೆಲ್ಲ ಬದಲಾವಣೆಗಳಾಗತ್ತೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇರುತ್ತೆ. ಸೊ ದಿಸ್ ರೀಡಿಂಗ್ ಇಸ್ ಕಾಲ್ಡ್ ಲವ್ ರೀಡಿಂಗ್ ಪ್ಲಸ್ ಕರಿಯರ್ ರೀಡಿಂಗ್. ಓಕೆನಾ? ಸೊ ಮುಂದೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಸಂಬಂಧದಲ್ಲಿ ಯಾವ ರೀತಿನಲ್ಲಿ ಬದಲಾವಣೆ ಆಗುತ್ತೆ, ನಿಮ್ಮ ಕರಿಯರ್ ಅಲ್ಲಿ ಯಾವ ರೀತಿಯ ಬದಲಾವಣೆಗಳಾಗತ್ತೆ, ಮುಂದೆ ನಿಮ್ಮ ಜೀವನದಲ್ಲಿ ಏನ್ ನಡೆಯುತ್ತೆ, ಏನ್ ನಡೆಯಲ್ಲ, ಸೊ ಎಲ್ಲಾದ್ರ ಬಗ್ಗೆನೂ ಮೋಸ್ಟ್ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಇದು ಬಂದು ಕರಿಯರ್ ಪ್ಲಸ್ ಕರಿಯರ್ ರೀಡಿಂಗ್ ಗೆ ಒಂದು ವಿಡಿಯೋ. ಸೊ ಜುಲೈ ಸ್ಟಾರ್ಟ್ ಆಗಿದೆ. ಇನ್ನು ಮುಂದೆ ನಿಮ್ಮ ಲೈಫ್ ಅಲ್ಲೆಲ್ಲ ಒಳ್ಳೇದೇ ಆಗ್ಲಿ ಅಂತ ಇವಾಗ ಕಾರ್ಡ್ಸ್ ನ ಸ್ಟಾರ್ಟ್ ಮಾಡ್ತಾ. ಓಕೆ, ಸೊ ಫಸ್ಟ್ ನಾನು ನಿಮ್ಮ ಲವ್ ಲೈಫ್ ಗೆ ರೀಡಿಂಗ್ಸ್ ನ ಓಪನ್ ಮಾಡ್ತೀನಿ. ಸೊ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಲವ್ ಲೈಫ್ ಯಾವ ರೀತಿನಲ್ಲಿ ಬದಲಾಗತ್ತೆ, ನಿಮ್ಮ ಜೀವನದಲ್ಲಿ ಏನೆಲ್ಲ ಸಂಭವಿಸುತ್ತೆ, ನಿಮ್ಮ ಇಬ್ರು ಮಧ್ಯೆ ಏನೆಲ್ಲ ಬದಲಾವಣೆ ಆಗ್ಬಹುದು, ನಿಮ್ಮ ಕನೆಕ್ಷನ್ ಏನ್ ಬದಲಾವಣೆ ಆಗ್ಬಹುದು ಅಂತ 5 ಆಫ್ ವಾಂಡ್ಸ್ ಇದೆ ನಿಮ್ಮ ಕರಿಯರ್ ಲೈಫ್ಗೆ. ಓಕೆ, ಸೊ ಒನ್ ಮೋರ್ ಕಾರ್ಡ್. ಓ ಮೈ ಗಾಡ್, ಡೆವಿಲ್ ಇದೆ. ಓಕೆ, ಸೊ ವೆರಿ ಇಂಟ್ರೆಸ್ಟಿಂಗ್. ಅನದರ್ ಕಾರ್ಡ್ ತಗೋಣ. 10 ಆಫ್ ಸೋರ್ಡ್ಸ್ ಇದೆ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಕಪ್ಸ್ ಇದೆ. ಸೊ ನಾನು ಇಲ್ಲಿ 4 ಕಾರ್ಡ್ ರಿಲೇಶನ್ಶಿಪ್ಗೆ ತಗೊಂಡಿದ್ದೀನಿ. ಸೊ ಕರಿಯರ್ಗೋಸ್ಕರ ಏನೆಲ್ಲ ಕಾರ್ಡ್ಸ್ ಬರುತ್ತೆ ಅಂತ ನೋಡೋಣ. ಓ ಮೈ ಗಾಡ್, ನೋಡಿ 2 ಆಫ್ ಕಪ್ಸ್ ಮತ್ತೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಓಕೆ, 8 ಆಫ್ ಕಪ್ಸ್ ಇದೆ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ 6 ಆಫ್ ಸೋರ್ಸ್ ಇದೆ. ಓಕೆ, ಸೊ ಫಸ್ಟ್ ರಿಲೇಶನ್ಶಿಪ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಲವ್ ಲೈಫ್ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಅನ್ನೋದಾದ್ರೆ, ಸೊ ಡೆವಿಲ್ ಕಾರ್ಡ್ ಇದೆ. ಸೊ ನಿಮ್ಮ ಜೀವನದಲ್ಲಿ ಖಂಡಿತ ನೆಗೆಟಿವಿಟಿ ಎಲ್ಲ ಆಚೆ ಹೋಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಇರುವಂತಹ ಕಾರ್ಮಿಕ್ ಸೈಕಲ್ ಆಗಿರ್ಬೋದು, ಕಾರ್ಮಿಕ್ ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ನಿಮ್ಮ ಜೀವನದಲ್ಲಿ ಏನೆಲ್ಲ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ, ನೆಗೆಟಿವಿಟಿ ಇದೆ, ಏನೆಲ್ಲ ನಿಮ್ಮ ಲವ್ ಲೈಫ್ ಅಲ್ಲಿ ಇವಾಗ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಆರ್ಗ್ಯುಮೆಂಟ್, ಮನಸ್ತಾಪಗಳು, ಏರುಪೇರ್ ಆಗ್ತಾ ಇದೆ, ನೋ ಕಾಂಟ್ಯಾಕ್ಟ್ ಆನ್ ಅಂಡ್ ಆಫ್, ಅಥವಾ ನನ್ನ ವ್ಯಕ್ತಿ ಇಗ್ನೋರ್, ಅವಾಯ್ಡ್, ಎಲ್ಲಾ ನೆಗೆಟಿವ್ ಎನರ್ಜಿಗಳಿಂದ ನಿಮ್ಮ ಲವ್ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಒಳ್ಳೇದಕ್ಕೆ ನಿಮ್ಮ ಜೀವನದಲ್ಲಿ ಮುಂದೆ ಅವಕಾಶಗಳು ಸಿಗುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ನಿಮ್ಮ ವ್ಯಕ್ತಿಯ ಜೊತೆಗೆ ಅಪರ್ಚುನಿಟಿ ಸಿಗುತ್ತೆ, ಎಲ್ಲಾನು ಕೂಡ ಬದಲಾಯಿಸ್ಕೊಳ್ಳೋದಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಕ್ವೀನ್ ಆಫ್ ಕಪ್ಸ್ ಇದೆ, 6 ಆಫ್ ವಾಂಡ್ಸ್ ಇದೆ. ಇವೆರಡು ಕಾರ್ಡ್ ಏನ್ ಹೇಳ್ತಿದೆ ಅಂತ ಅಂದ್ರೆ, ಐ ವಾಂಟ್ ಟು ಟೆಲ್ ಯು ದಟ್ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ನಿಮಗೋಸ್ಕರ ಆಕ್ಷನ್ ತಗೋತಾರೆ. ಅಂಡ್ ಖಂಡಿತವಾಗ್ಲೂ ಇವಾಗ ಏನೆಲ್ಲ ಆರ್ಗ್ಯುಮೆಂಟ್ಸ್ ನಡೀತಾ ಇದೆ, ಜಗಳ ನಡೀತಾ ಇದೆ, ಖಂಡಿತ ಕಮ್ಯುನಿಕೇಶನ್ ಬರುತ್ತೆ ನಿಮ್ಮ ಲವ್ ಲೈಫ್ ಅಲ್ಲಿ. ಅಂಡ್ ಖಂಡಿತ ಪಾಸಿಟಿವಿಟಿ ಅಟ್ರಾಕ್ಟ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಯಾರೆಲ್ಲ ವೇಟ್ ಮಾಡ್ತಾ ಇದ್ದೀರಾ, ನನ್ನ ವ್ಯಕ್ತಿ ಯಾವಾಗ್ಲೂ ಬಿಸಿ ಇರ್ತಾರೆ, ಟೈಮ್ ಕೊಡ್ತಾ ಇಲ್ಲ, ಟೈಮ್ ಸ್ಪೆಂಡ್ ಮಾಡಲ್ಲ, ಅವ್ರು ನಮ್ಮನ್ನ ಮೀಟೇ ಮಾಡಲ್ಲ, ನೋಡೋದೇ ಇಲ್ಲ, ರಿಪ್ಲೈ ಮಾಡಲ್ಲ, ಮೆಸೇಜ್ ಮಾಡಲ್ಲ, ಏನೆಲ್ಲ ಕಂಪ್ಲೇಂಟ್ಸ್ ಇದೆ ಅಲ್ಲ, ಅದರಿಂದ ಎಲ್ಲ ನಿಮ್ಮ ಒಂದು ಲವ್ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ನಿಮ್ಗೆ ಟೈಮ್ ಕೊಡ್ತಾರೆ, ಮಾತಾಡ್ತಾರೆ, ಏನೆಲ್ಲ ನಿಮ್ಮಿಬ್ಬರ ಮಧ್ಯೆ ಮನಸ್ತಾಪಗಳಾಗಿದೆ ಅದು ಖಂಡಿತವಾಗ್ಲೂ ಕೂಡ ಮುಂದೆ ಬರುವಂತ ದಿನಗಳಲ್ಲಿ ದೇರ್ ಈಸ್ ಅ ನ್ಯೂ ಬಿಗಿನಿಂಗ್. ನಿಮ್ಮ ಲವ್ ಲೈಫ್ ನ್ಯೂ ಬಿಗಿನಿಂಗ್ ಆಗತ್ತೆ. ಅಂಡ್ ಡೆಫಿನೆಟ್ಲಿ
ಇಷ್ಟು ದಿನಗಳ ಕಾಲ ಏನೆಲ್ಲ ವೈಮನಸ್ಸಿತ್ತು ನಿಮ್ಮಿಬ್ರು ಮಧ್ಯೆ ಅದು ಖಂಡಿತವಾಗಿಯೂ ಕೂಡ ಕಳಚಿ ಹೋಗುತ್ತೆ. ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ. ಸೊ ತುಂಬಾ ವೇಟ್ ಮಾಡ್ತಾ ಇದ್ದೀರಾ, ನನ್ನ ವ್ಯಕ್ತಿ ನನ್ಗೆ ಚೆನ್ನಾಗಿ ನೋಡ್ಕೋಬೇಕು, ಪ್ರೀತಿ ಮಾಡ್ಬೇಕು, ಪ್ರೀತಿಸ್ಬೇಕು, ಪ್ರಾಣಕ್ಕಿಂತ ಹೆಚ್ಚಾಗಿ ಆ ಒಂದು ವ್ಯಕ್ತಿನ ನೋಡ್ಕೋಬೇಕು, ನೋಡ್ಕೋತಾರ. ಖಂಡಿತ ಸಾಧ್ಯ ಇದೆ. ನಿಮ್ಮ ಲವ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಇಟ್ಸ್ ಆಲ್ ಅಬೌಟ್ ದ ನ್ಯೂ ಬಿಗಿನಿಂಗ್. ಖಂಡಿತ ನಿಮ್ಮ ಲವ್ ಲೈಫ್ ಅಲ್ಲಿ ದೇರ್ ಈಸ್ ಅ ಕಾರ್ಮಿಕ್ ಸೈಕಲ್. ಯಾಕೆಂತಂದ್ರೆ ಡೆವಿಲ್ ಇನ್ಸಿಸ್ ದಟ್ ಕಾರ್ಮಿಕ್ ಸೈಕಲ್ ಅಂತ ಹೇಳ್ತಾ ಇದೆ. ಸೊ ಕಾರ್ಮಿಕ್ ಸೈಕಲ್ ಇರೋದ್ರಿಂದ ನಿಮ್ಮ ಲವ್ ಲೈಫ್ ಅಲ್ಲಿ ತಡ್ಪಾಡಿ ಸಿಚುಯೇಷನ್ ಅಥವಾ ಏನಾದ್ರೂ ಒಂದು ಪರಿಸ್ಥಿತಿ ಕೆಟ್ಟದಾಗಿದೆ ಅಂತ ಅಂದ್ರೂ ಕೂಡ ಅದರಿಂದೆಲ್ಲ ಆಚೆ ಹೋಗಿ ಖಂಡಿತ ನಿಮ್ಮ ಇಬ್ರು ಮಧ್ಯ ಒಂದೊಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಪ್ರೀತಿ ಬರುತ್ತೆ, ಕೇರ್ ಮಾಡ್ತಾರೆ, ಅಟೆನ್ಷನ್ ಕೊಡ್ತಾರೆ, ನಿಮ್ ಜೊತೆಗೆ ಮಾತಾಡ್ತಾರೆ, ಟೈಮ್ ಸ್ಪೆಂಡ್ ಮಾಡ್ತಾರೆ, ನಿಮ್ಗಂತ ರಿಸ್ಕ್ ತಗೋತಾರೆ. ಡೆಫಿನೆಟ್ಲಿ ನೀವೇನೆಲ್ಲ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರ, ಟೈಮ್ ಆಗಿರ್ಬೋದು, ಅಟೆನ್ಷನ್ ಕೊಡೋದಾಗಿರ್ಬೋದು, ಹೆಲ್ಪ್ ಮಾಡೋದಾಗಿರ್ಬೋದು, ಏನೆಲ್ಲ ನಿಮ್ಮ ವ್ಯಕ್ತಿಗೆ ಮಾಡ್ತಾ ಇದ್ರ, ದಟ್ ಪರ್ಸನ್ ಇಸ್ ಗೋಯಿಂಗ್ ಟು ಗಿವ್ ಯು ಆಲ್ ದೋಸ್ ಕಂಫರ್ಟ್ ಫಾರ್ ಯು. ಓಕೆ, ಸೊ ಡೆಫಿನೆಟ್ಲಿ ಐ ಫೀಲ್ ಡೆಫಿನೆಟ್ಲಿ ಅವರು ನಿಮ್ಮ ಹತ್ರ ಅಪಾಲಜಿ ಕೇಳ್ತಾರೆ, ಸಾರಿ ಕೇಳ್ತಾರೆ ಅಂತ. ಯಾಕಂತ ಅಂದ್ರೆ ನಿಮ್ಗೆ ಅವ್ರು ತುಂಬಾ ಹರ್ಟ್ ಮಾಡಿದ್ದಾರೆ. ನೋಡಿ 10 ಆಫ್ ಸೋರ್ಸ್ ಇದೆ. 10 ಆಫ್ ಸೋರ್ಸ್ ಇರೋದ್ರಿಂದ ನೀವು ತುಂಬಾ ಹರ್ಟ್ ಆಗಿದ್ದೀರಾ, ಬೇಜಾರಾಗಿದ್ದೀರಾ, ನಿಮ್ಗೆ ತುಂಬಾ ಪೇನ್ ಇದೆ, ತುಂಬಾ ಸ್ಟ್ರಗಲ್ ಅಲ್ಲಿದ್ದೀರಾ. ಇದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ಅರ್ಥ ಮಾಡ್ಕೊಂಡು ನಿಮ್ಗೆ ಖಂಡಿತವಾಗಿಯೂ ಕೂಡ ಚೆನ್ನಾಗಿ ನೋಡ್ಕೋತಾರೆ. ಸೊ ನನ್ನ ವ್ಯಕ್ತಿ ಅವ್ರು ಅನ್ಕೋತಾ ಇದ್ದಾರೆ, ನನ್ನ ವ್ಯಕ್ತಿ ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ನನಗೆ ಮಾಡಿದ್ದಾರೆ, ಅವ್ರಿಗೆ ನಾನು ಕೃತಜ್ಞತೆ ನೀಡಬೇಕು ಅಂತ ಏನೆಲ್ಲ ಒಂದ್ ವ್ಯಕ್ತಿಗೆ ಆಸೆ ಇದೆ. ಡೆಫಿನೆಟ್ಲಿ ಇಸ್ ಗೋಯಿಂಗ್ ಟು ವರ್ಕ್ಔಟ್. ಈ ಕನೆಕ್ಷನ್ ಡೆಫಿನೆಟ್ಲಿ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ. ಬಟ್ ನಥಿಂಗ್ ಟು ವರಿ ಗೈಸ್, ವರಿ ಮಾಡ್ಕೊಳಕ್ ಹೋಗ್ಬಿಡಿ. ನಿಮ್ಮ ಲವ್ ಲೈಫ್ ಅಲ್ಲಿ ದೇರ್ ಈಸ್ ಅ ನ್ಯೂ ಬಿಗಿನಿಂಗ್, ರೀಬರ್ತ್ ಆಗ್ತಾ ಇದೆ, ಒಳ್ಳೇದಾಗ್ತಾ ಇದೆ, ಒಳ್ಳೆ ಅವಕಾಶಗಳು ಸಿಗುತ್ತೆ ನಿಮ್ಮ ವ್ಯಕ್ತಿ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ ಸರಿ ಮಾಡ್ಕೊಳಕ್ಕೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಅಂಡ್ ಈ ಕನೆಕ್ಷನ್ ಗೆ ದೇರ್ ಈಸ್ ಅ ಡಿವೈನ್ ಬ್ಲೆಸ್ಸಿಂಗ್. ಖಂಡಿತ ಡಿವೈನ್ ಬ್ಲೆಸ್ಸಿಂಗ್ಸ್ ಇದೆ. ಖಂಡಿತವಾಗ್ಲೂ ಈ ಕನೆಕ್ಷನ್ ಅಲ್ಲಿ ದೇರ್ ಈಸ್ ಲಾಟ್ಸ್ ಆಫ್ ಅಬಂಡೆನ್ಸ್, ಪ್ರಾಸ್ಪ್ಯಾರಿಟಿ, ಗುಡ್ ಲಕ್, ಸಕ್ಸಸ್ಫುಲ್ ಎಲ್ಲಾನು ಕೂಡ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದೆ. ಸೊ ಡೆಫಿನೆಟ್ಲಿ ಇದಾಗಿತ್ತು ನಿಮ್ಮ ರಿಲೇಶನ್ಶಿಪ್ ಗೋಸ್ಕರ ಗೈಡೆನ್ಸ್. ಇವಾಗ ಕರಿಯರ್ ಲೈಫ್ಗೆ ನೋಡೋಣ. ಸೊ ಕರಿಯರ್ ಲೈಫ್ಗೆ ಐ ಆಮ್ ಗೆಟಿಂಗ್ ನೋಡಿ 2 ಆಫ್ ಕಪ್ಸ್ ಇದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂಡ್ 6 ಆಫ್ ಕಪ್ಸ್ ಮತ್ತೆ 6 ಆಫ್ ಸೋರ್ಸ್. ಸೊ ಡೆಫಿನೆಟ್ಲಿ ಏನೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಯಾರೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ದಿಸ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್ ಅಂತ ನಾನು ಹೇಳ್ತೀನಿ. ನೀವು ತುಂಬಾ ಲಾಂಗ್ ಟೈಮ್ ಇಂದ ಪ್ಲಾನ್ ಮಾಡ್ತಿರ್ಬೋದು, ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ನಡೆಸಬೇಕು, ಅಥವಾ ನಿಮ್ಮ ಬಿಸ್ನೆಸ್ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರಾ, ನಿಮ್ಗೆ ಪ್ರಾಫಿಟ್ ನೋಡ್ಬೇಕು ಅಂತಿದ್ರೆ ಖಂಡಿತವಾಗ್ಲೂ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಗೆ ಎಲ್ಲರಿಗೂ ಪ್ರಾಫಿಟ್ ಆಗುತ್ತೆ. ಬಿಸ್ನೆಸ್ ಅಲ್ಲಿ, ಕರಿಯರ್ ಅಲ್ಲೂ ಕೂಡ ಅಪರ್ಚುನಿಟಿ ಬರುತ್ತೆ. ನಿಮ್ಮ ಫೈನಾನ್ಷಿಯಲ್ ಫ್ಲೋ ಏನಿವತ್ತು ಸ್ಟಕ್ ಆಗಿದೆ, ತುಂಬಾ ಸಾಲ ಮಾಡ್ಕೋತಾ ಇದ್ರ, ಅದನ್ನ ತೀರ್ಸೋದಕ್ಕೆ ಮತ್ತೆ ಸಾಲ ಮಾಡ್ಕೋತಾ ಇದ್ರ ಅಂತಂದ್ರೆ ಡೆಫಿನೆಟ್ ಆಗಿ ಅದೆಲ್ಲಾ ಡೆಪ್ಸ್ ಗಳು ಕೂಡ ಕಂಟ್ರೋಲ್ ಆಗತ್ತೆ. ಅನಾವಶ್ಯಕವಾಗಿ ದುಡ್ಡು ಸ್ಪೆಂಡ್ ಮಾಡೋದಾಗಿರ್ಬೋದು, ಡೆಫಿನೆಟ್ಲಿ ದಟ್ ಈಸ್ ಗೋಯಿಂಗ್ ಟು ವರ್ಕ್ ಔಟ್ ಅಂತ ಹೇಳ್ತಾ ಇದೆ. ಸೊ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾರ, ಫೈನಾನ್ಷಿಯಲಿ ಸ್ಟೆಬಿಲಿಟಿ ಬರ್ತಾ ಇದೆ, ನಿಮ್ಮ ಕರಿಯರ್ ಅಲ್ಲಿ ಅಪರ್ಚುನಿಟಿ ಸಿಗ್ತಾ ಇದೆ, ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು, ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಇದೆ. ಡೆಫಿನೆಟ್ಲಿ ಇಷ್ಟು ದಿನಗಳ ಕಾಲ ಏನೆಲ್ಲ ಹಾರ್ಡ್ ವರ್ಕ್ ಮಾಡಿದೀರಾ, ಮುಂದೆ ಅದಕ್ಕೆ ನಿಮ್ಗೆ ಸಕ್ಸಸ್ ಸಿಗುವಂತ ಸಮಯ ಹತ್ತಿರ ಬಂದಿದೆ ಅಂತ ಹೇಳ್ತಾ ಇದೆ. ಸೊ ಈ ಒಂದು ಫುಲ್ ಮೂನ್ ಇಂದ ನಿಮ್ಮ ಲೈಫ್ ಅಲ್ಲಿ ದೇರ್ ಈಸ್ ಅ ಪ್ರಾಸ್ಪ್ಯಾರಿಟಿ, ಪ್ರಾಫಿಟ್ ಆಗತ್ತೆ. ಇವತ್ತಿಷ್ಟು ವರ್ಷಗಳ ಕಾಲ ನೀವೇನ್ ಲಾಸ್ ನೋಡಿದ್ರಲ್ಲ, ಈ ವರ್ಷದಲ್ಲಿ ನಿಮ್ಗೆ ಅದು ಪ್ರಾಫಿಟ್ ಕಾಣಿಸುತ್ತೆ ಅಂತ ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ಯೂನಿವರ್ಸ್ ಅಂಡ್ ಡಿವೈನ್ ಇಸ್ ಗೋಯಿಂಗ್ ಟು ಬ್ಲೆಸ್ ವಿತ್ ಯು ಲಾಟ್ಸ್ ಆಫ್ ಅಬಂಡೆನ್ಸ್ ಅಂತ ನಾನು ಹೇಳ್ತೀನಿ. ಸೊ ತುಂಬಾ ದುಡ್ಡು ಸಿಗುತ್ತೆ ನಿಮ್ಗೆ. ಡೆಫಿನೆಟ್ ಆಗಿ ಹೇಳ್ಬೇಕು ಅಂದ್ರೆ ಯು ಲೀಡ್ ಅ ಹ್ಯಾಪಿ ಲೈಫ್. ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗತ್ತೆ. ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳು ಏನಿದೆ, ನಾನು ಒಂದು ಒಳ್ಳೆ ಸ್ಥಾನದಲ್ಲಿ ಇರಬೇಕು, ಲೈಫ್ ಸೆಟಲ್ ಮಾಡ್ಕೋಬೇಕು, ಪ್ರಾಪರ್ಟಿ ಮಾಡಬೇಕು, ಅಸೆಟ್ ಮಾಡಬೇಕು ಅಂತ ಏನೆಲ್ಲ ಆಸೆ ಅನ್ಕೊಂತಾ ಇದ್ರ, ಡೆಫಿನೆಟ್ಲಿ ದಟ್ ಈಸ್ ಗೋಯಿಂಗ್ ಟು ಫ್ಲೋ ಇನ್ ದಿಸ್ ಇಯರ್ ಅಂತ ನಾನು ಹೇಳ್ತೀನಿ. ಈ ಜುಲೈ ಮಂತ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಆದಷ್ಟು ಪೇಷನ್ಸ್ ಇಂದ ಇರಬೇಕು, ಆದಷ್ಟು ಅನ್ನೆಸೆಸರಿ ಆಗಿ ಬೇರೆಯವ್ರ ಹತ್ರ ಜಗಳ ಮಾಡೋದಾಗಿರ್ಬೋದು ಮಾಡಕ್ ಹೋಗ್ಬಾರ್ದು. ನಿಮ್ಮ ಆಂಗರ್ ನ ನೀವು ಎಷ್ಟು ಕಂಟ್ರೋಲ್ ಮಾಡ್ಕೋತೀರಾ, ನಿಮ್ಮ ಎನರ್ಜಿ ಅಲ್ಲಿಂದ ಸ್ಟಾರ್ಟ್ ಆಗತ್ತೆ. ಯು ಹ್ಯಾವ್ ಟು ಬಿ ಇನ್ ಪೇಷನ್ಸ್. ರಿಲೇಶನ್ಶಿಪ್ ಅಲ್ಲಿ ಆಗಿರ್ಲಿ, ಕರಿಯರ್ ಅಲ್ಲಿ ಆಗಿರ್ಲಿ, ನಿಮಗೆ ಏನ್ ಗೈಡೆನ್ಸ್ ಬರ್ತಿದೆ ಅಂತ ಅಂದ್ರೆ ಯು ಹ್ಯಾವ್ ಟು ಬಿ ಇನ್ ಪೇಷನ್ಸ್. ಎಲ್ಲಾನು ಕೂಡ ವರ್ಕೌಟ್ ಆಗುತ್ತೆ ಅಟ್ ದ ಡಿವೈನ್ ಟೈಮಿಂಗ್. ಸೊ ಮೇ ಬಿ ನಿಮ್ಮ ಲೈಫ್ ಅಲ್ಲಿ ಡಿವೈನ್ ಟೈಮಿಂಗ್ ಬಂದಿಲ್ಲ, ಅದಕ್ಕೆ ನಿಮ್ಮ ಲೈಫ್ ಅಲ್ಲಿ ತುಂಬಾ ಏರುಪೇರ್ನ ನೋಡ್ತಾ ಇದ್ದೀರಾ, ತುಂಬಾ ಕಷ್ಟಗಳನ್ನ ನೋಡ್ತಾ ಇದ್ರ. ಅದಿರೋ ಮಾತ್ರಕ್ಕೆ ನಿಮ್ ಲೈಫ್ ಪೂರಾ ಇದೇ ಇರುತ್ತೆ ಅಂತಲ್ಲ. ಇಟ್ಸ್ ಆಲ್ವೇಸ್ ಬೀನ್ ಅ ಬ್ಯಾಲೆನ್ಸ್. ನೀವ್ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ, ನೀವ್ ಯಾವ ತರ ತಲೆ ಓಡಿಸ್ತೀರಾ,
ಎಲ್ಲಾನು ಕೂಡ ಡೆಫಿನೆಟ್ ಆಗಿ ಚೇಂಜಸ್ ಆಗುತ್ತೆ ನಿಮ್ಮ ಲವ್ ಲೈಫ್ ಅಂಡ್ ನಿಮ್ಮ ಕರಿಯರ್ ಲೈಫ್ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.